ಗುಲ್ಬರ್ಗಾದಲ್ಲಿ ಇದರ ವಿರುದ್ಧವಾದಂಥ ನಾಲ್ಕನೇ ತಾರೀಕು ಇದರ ವಿರುದ್ಧವಾದಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾವು ವಿಜಯೇಂದ್ರ, ನಾರಾಯಣ ಸ್ವಾಮಿಯವರು, ನಮ್ಮೆಲ್ಲ ಪ್ರಮುಖರು ಕೂಡ ನಾನು ಯಾರಿಂದ ತಂದಿದ್ದೆ ಹೋಗ್ತಾ ಇದ್ದೀರಿ. ಇದು ಹಿಂದೆ ಈಶ್ವರಪ್ಪನವ್ರ ಪ್ರಕರಣ ಆದಾಗ BJPಯ ಮಂತ್ರಿಯಾಗಿದ್ದರು ಈಶ್ವರಪ್ಪ. ಅವಾಗ ಪ್ರಿಯಾಂಕಾ ಖರ್ಗೆ ಅವರು ಒಂದು ನುಡಿಮುತ್ತನ್ನು ಹೇಳಿದರು. ಆ ನುಡಿಮುತ್ತು ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು. ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು, ಎಷ್ಟು ನೊಂದು ಈ ತೀರ್ಮಾನಕ್ಕೆ ಬಂದಿರಬೇಕು. ಇದು ದಾಖಲೆ ಅಲ್ಲವೇ? ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಇದಕ್ಕೆ ಯಾರು ಹೊಣೆ? ಸಚಿವರ ವಿರುದ್ಧ ಕ್ರಮ ಏಕೆ ಎದುರುತ್ತಿದ್ದೀರಿ? ಇನ್ನು ಎಷ್ಟು ಜನರು ಆತ್ಮಹತ್ಯೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟು ಜನರು ಬೀದಿಗೆ ಬರಬೇಕಂತ ಯೋಚನೆ ಮಾಡ್ತಾ ಇದ್ದೀರಿ? ಅವರು ಸ್ಟೇಟ್ಮೆಂಟ್ ಈಶ್ವರಪ್ಪನವ್ರದ್ದು ಘಟನೆ ಆದ. ಈಗ ನಾನು ಅವ್ರನ್ನೇ ಕೇಳ್ತೀನಿ, ಈಗ ನಿಮಗೆ ಗೌರವ, ಮಾನ, ಇನ್ನೆಷ್ಟು ಜನ ಬೀದಿಗೆ ಬರಬೇಕು, ಇನ್ನೆಷ್ಟು ಜನ ಸಾವಾಗಬೇಕು? ನೀವೇ ಹೇಳಿರೋ ಪ್ರಕಾರ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದನ್ನು ನೀವೇ ಬಿಡಿಸಿ ಹೇಳಿದ್ದೀರಾ. ಈಗ ಅದನ್ನು ಸ್ವಲ್ಪ ನೋಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಆದರೆ CM ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಪೂನಪ್ಪ, ಸತ್ತೋರ ವ್ಯಕ್ತಿಗಳೆಲ್ಲ ಹೆಸರುಗಳೇ ಬೇರೆ. ಯಾರ್ಯಾರು ಸಾಯ್ತಾರೋ ಆ ವ್ಯಕ್ತಿಗಳ ಹೆಸರುಗಳೇ ಬೇರೆ ಇರ್ತವೆ, ಇಶ್ಯೂಗಳೇ ಬೇರೆ ಇರ್ತದೆ. ಆದರೆ ಸತ್ತಿರೋ ಅಂತ ವ್ಯಕ್ತಿ ಇದರಲ್ಲಿ ಇವ್ರ ಹೆಸರು ಇದೆ, ಇಲ್ಲ ಅಂತ ಏನಿಲ್ಲ, ಇವ್ರ ಹೆಸರು ಇದೆ. ಇವ್ರ ಹತ್ರ ಕರ್ಕೊಂಡೋಗಿದ್ದೀನಿ ಅಂತ ಹೆಸರು ಕೂಡ ಬರೆದಿದ್ದಾರೆ. ಅದರಿಂದ ಇವ್ರು ರೈಟ್ ಹ್ಯಾಂಡ್ ಅನ್ನೋದು ಗೊತ್ತಿದೆ. ಮತ್ತೆ ರೈಟ್ ಹ್ಯಾಂಡ್ ಆದವನು ಮತ್ತೆ ಇವನ ಹತ್ರ ಪಿಸ್ತೂಲು, ಅಕ್ರಮ ಪಿಸ್ತೂಲು ಇಟ್ಕೊಂಡಿದ್ದು ಕೇಸನ್ನು ಕೂಡ ಇನ್ ಮೇಲೆ ದಾಖಲಾಗಿದೆ. ಇಷ್ಟೆಲ್ಲ ಇದ್ರು ಅವನ್ನ ಜೊತೆಲಿ ಇಟ್ಕೊಂಡಿದ್ರಲ್ಲ. ಸರ್, AICC ಅಧ್ಯಕ್ಷರು ಮಗ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಗಡ ಅಂತ ಸಿದ್ದರಾಮಯ್ಯನವರು ನಡಗಿದ್ದಾರೆ. ರಾಜೀನಾಮೆ ಪಡೆಯಕ್ಕೆ ಲೇಟ್ ಆಗ್ತಿದ್ದಾರೆ. ಗಡಗಡ ಅಂತ ನಡಗಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ದಾಖಲೆ ಮಾತ್ರ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.